ನಮಸ್ಕಾರ. ನನ್ನ ಹೆಸರು ಕಿರಣಾತ್ರಯ ಅಂತ. ನಾನು ಒನ್ ಆಫ್ ದ ಟ್ರಸ್ಟಿ ವೈಕುಂಠನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ. ಈ ವೈಕುಂಠನಾರಾಯಣ ಸ್ವಾಮಿ ದೇವಸ್ಥಾನ 2008ನೇ ಇಸ್ವಿನಲ್ಲಿ ಪ್ರತಿಷ್ಠಾಪನೆ ಆಯಿತು. ಶೃಂಗೇರಿ ಹತ್ತಿರ ಇರೋ ಹರಿಹರಪುರ ಮಠದ ಸ್ವಾಮಿಗಳು ಇದನ್ನು ಉದ್ಘಾಟನೆ ಮಾಡೋದು ಮತ್ತು ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿದರು. ಇಲ್ಲಿರತಕ್ಕಂಥ ಒಳಗಡೆ ಇರತಕ್ಕಂಥ ಮೂಲ ವಿಗ್ರಹ ವಿಶೇಷವಾಗಿ ಆದಿಶೇಷನ ಮೇಲೆ ವೈಕುಂಠನಾರಾಯಣ ಕುಳಿತಿರೋದು, ಶ್ರೀದೇವಿ ಭೂದೇವಿ ಸಹಿತ. ಇದೊಂದು ವಿಶಿಷ್ಟವಾದ ಶಿಲಾನ್ಯಾಸ ಮತ್ತು ಇದು ಎಲ್ಲೂ ಕಾರಣಕ್ಕೆ ಸಿಗೋಲ್ಲ ಇಂಡಿಯಾದಲ್ಲಿ, ಬೇರೆ ಎಲ್ಲೂ ಈ ರೀತಿ ಏಕಶಿಲಾ ವಿಗ್ರಹ ಆದಿಶೇಷನ ಮೇಲೆ ಕೂತಿರೋದು. ಇಲ್ಲಿ ವಿಶೇಷ ಪ್ರತಿ ತಿಂಗಳು ಪೌರ್ಣಮಿಯ ದಿವಸ ಸತ್ಯನಾರಾಯಣ ಪೂಜೆ ಮತ್ತು ಸಂಕಷ್ಟಹರ ಗಣಪತಿ ವ್ರತ ನಡೆಯುತ್ತೆ. ಷಷ್ಠಿ ದಿವಸ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ನಾಗಪ್ಪ ದೇವತೆಗಳು ನಡೆಯುತ್ತೆ. ಅದಲ್ಲದೆ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಕಲ್ಯಾಣೋತ್ಸವ ನಡೆಯುತ್ತೆ. ಮತ್ತು ವೈಕುಂಠ ಏಕಾದಶಿ ವಿಶೇಷ ಇಲ್ಲಿ. ಮತ್ತು ಮಾಘ ಮಾಸದ ಶುದ್ಧ ದ್ವಾದಶಿ ಮತ್ತು ತ್ರಯೋದಶಿನಲ್ಲಿ ವಾರ್ಷಿಕೋತ್ಸವ ನಡೆಯುತ್ತೆ ಪ್ರತಿ ವರ್ಷ. ಮತ್ತು ವರ್ಷದ ನಂತರದಲ್ಲಿ ಯಾರಾದರೂ ಯತಿಗಳು ಬಂದು ಇಲ್ಲಿ ನಡೆಯುತ್ತಂಥ ವಿಶೇಷ ಹೋಮ ಹವನಾದಿಗಳು ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಉದ್ಘಾಟಿಸ್ತಾರೆ ಮತ್ತು ನಡೆಸ್ಕೊಡ್ತಾರೆ. ಯುಗಾದಿ ದಿವಸದ ಪಂಚಾಂಗ ಶ್ರವಣ, ವಿಶೇಷವಾಗಿ ರಾಮನವಮಿ ದಿವಸ ಮಕ್ಕಳಿಗಾಗಿ ಒಂದು ಪ್ರತಿಭಾ ಉತ್ಸವ ಅಂತ ಮಾಡಿ ನಮ್ಮ ಭಾರತೀಯ ಸಂಸ್ಕೃತಿಯ ಬಿಂಬಿಸುವಂತಹ ಭರತನಾಟ್ಯ, ಕೂಚಿಪುಡಿ, ಶ್ಲೋಕ ಯಾವುದಾದ್ರೂ ಮಕ್ಕಳ ಪ್ರತಿಭೆಯನ್ನು ಬೆಳಕಿಗೆ ತರೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸುತ್ತೇವೆ. ಸುಮಾರು ಒಂದು 120 ಜನ ಮಕ್ಕಳು ಅದರಲ್ಲಿ ಭಾಗವಹಿಸ್ತಾರೆ. ಇದು ಇದರ ಒಂದು ವಿಶೇಷ. ವೈಕುಂಠನಾರಾಯಣ ಸ್ವಾಮಿ ಶ್ರೀದೇವಿ ಭೂದೇವಿಯೊಂದಿಗೆ ವಿರಾಜಮಾನವಾಗಿದ್ದಾರೆ ಬಿಳೆಕಹಳ್ಳಿಯ ಶಾನ್ಭೋಗ್ ನಾಗಪ್ಪ ಬಡಾವಣೆಯಲ್ಲಿ. ವಿಶೇಷವಾಗಿ ವೈಕುಂಠ ಏಕಾದಶಿ ದಿವಸ ಸುಮಾರು ಒಂದು 20,000 to 25,000 ಜನ ಸರ್ತಿನಲ್ಲಿ ಬೆಳಗ್ಗೆ 5:30 ರಾತ್ರಿ 10:30, 11 ಗಂಟೆವರೆಗೂ ಜನರಿಗೆ ವಿಶೇಷವಾದ ದರ್ಶನ ಸೇವೆ ಇರುತ್ತೆ. ಮತ್ತು ವೈಕುಂಠ ದ್ವಾರದ ಪ್ರಾಮುಖ್ಯತೆ ಮತ್ತು ಸಾರ್ವಜನಿಕರಿಗೆ ಬಂದ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿತರಣೆ ಇರುತ್ತೆ ಅವತ್ತಿನ ದಿವಸ. ಸುಮಾರು ಜನ ಸುತ್ತಮುತ್ತಲಿನ ಬಡಾವಣೆಯವರು ಮತ್ತು ವಿಷಯ ಗೊತ್ತಾಗಿರೋರೆಲ್ಲರೂ ವೈಕುಂಠನಾರಾಯಣ, ವಿಶೇಷವಾಗಿ ವೈಕುಂಠ ಏಕಾದಶಿ ದಿವಸ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗ್ತಾರೆ.